ಈಗ ಅಪ್ರಾಪ್ತ ಬಾಲಕಿ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಮುತ್ಯ ಮೇಲೆ ಬಂದಿರತಕ್ಕಂಥ ಆರೋಪ. ಆದರೆ ಬಾಲಕಿಯ ಪೋಷಕರು ಏನು ಹೇಳ್ತಾರೆ ಅದು ಬಹಳ ಮುಖ್ಯ. ಯಾಕೆಂದರೆ ಆ ವಿಡಿಯೋ ಮಾಡಬೇಕಾದ್ರೆ ಪೋಷಕರು ಅಲ್ಲೇ ಇದ್ದರು, ಆ ಮಠದಲ್ಲೇ ಇದ್ದರು. ಹಾಗಾಗಿ ಅವ್ರು ಏನು ಹೇಳ್ತಾರೆ? ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ಆಗಿದೆ. ಅಪ್ರಾಪ್ತೆಯ ಪೋಷಕರಿಂದ ಕೂಡ ವಿಡಿಯೋ ಹೇಳಿಕೆ ಈಗ ಬಿಡುಗಡೆಯಾಗಿದೆ. ಅವ್ರು ಹೇಳ್ತಾರೆ, ನನ್ನ ಮಗಳು ಅಂದರೆ ಬಾಲಕಿಯ ಹುಟ್ಟು ಹಬ್ಬಕ್ಕೆ ಅಂತ ನಾವು ಮುತ್ಯ ಮಠಕ್ಕೆ ಹೋಗಿದ್ದ ನಿಜ. ಮಗಳಿಗೆ ಮಲ್ಲಿಕಾರ್ಜುನ ಮುತ್ಯ ಅವರು ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ಖುಷಿಯಾಗಿ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಸ್ಟೇಟಸ್ಸು ಸೋಷಿಯಲ್ ಮೀಡಿಯಾದಲ್ಲಿ ಆಶೀರ್ವಾದ ಅಂತ ನಾವು ಆ ವಿಡಿಯೋವನ್ನು ಹಾಕ್ಕೊಂಡಿದ್ದೀವಿ. ಅವ್ರು ಹೇಳ್ತಕ್ಕಂಥದ್ದು ವಿಡಿಯೋವನ್ನು ತಿರುಚಿ ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ. ಅಂದರೆ ಯಾರೋ ಆಗದವರು, ಇದರಲ್ಲಿ ಮುತ್ಯಾನ ತಪ್ಪು ಏನೂ ಇಲ್ಲ, ಅವರು ದೇವರ ಸಮಾನ. ವಿಡಿಯೋ ತಿರುಚಿದವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹ. ಈಗ ಪೊಲೀಸರು ಇವ್ರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ನಮ್ಮ ಕಣ್ಣೆದುರಿಗೆ ನಡೆದಿದ್ದು ಅದು. ನಾವೇ ಕರ್ಕೊಂಡೋಗಿದ್ವಿ ಮಠಕ್ಕೆ, ನಾವೆಲ್ಲ ಮಠದ ಭಕ್ತರು, ಹುಟ್ಟುದಬ್ಬ ಇದೆ ಆಶೀರ್ವಾದ ಮಾಡಿ ಅಂತ ಕರ್ಕೊಂಡೋಗಿದ್ವಿ. ಅವ್ರು ಆಶೀರ್ವಾದ ಮಾಡಿದ್ರು, ಅವ್ರದ್ದೇನೂ ತಪ್ಪಿಲ್ಲ, ದೇವರ ಸಮಾನ ಅವರು. ಯಾರೋ ಆಗದವರು ವಿಡಿಯೋ ತಿರುಚಿದ್ದಾರೆ ಅಂತಕ್ಕಂಥದ್ದು ಪೋಷಕರ ಆರೋಪ.